ಒಬ್ಬ ವ್ಯಕ್ತಿ ರೂಮ್ಗೆ ಎಂಟರ್ ಆದಾಗ ದಿಢೀರಂತ ಮಾತ್ ನಿಲ್ಲುತ್ತೆ. ಅವರೇನೂ ಮಾಡಲ್ಲ, ಜೋರಾಗಿ ಕಿರ್ಚಲ್ಲ, ಯಾರಿಗೂ ಥ್ರೆಟ್ ಕೊಡಲ್ಲ. ಆದರೂ ಆ ರೂಮ್ನಲ್ಲಿರೋ ಪ್ರತಿಯೊಬ್ಬರಿಗೂ ಮೈಂಡ್ನಲ್ಲಿ ಒಂದು ಸ್ವಿಚ್ ಆನ್ ಆಗುತ್ತೆ. ಇವ್ರ ಹತ್ರ ಹುಷಾರಾಗಿರಬೇಕು, ಇವರನ್ನ ಲೈಟಾಗಿ ತಗೋಬಾರ್ದು. ನೀವೀ ತರಹದ ಜನರನ್ನ ನೋಡಿರ್ತೀರಾ. ಅವರಿಗೆ ಯಾರೂ ಈಸಿಲಿ ಮೋಸ ಮಾಡಲ್ಲ, ಡಿಸ್ರೆಸ್ಪೆಕ್ಟ್ ಅಂತೂ ಕನಸಲ್ಲೂ ಮಾಡಲ್ಲ. ಅವರನ್ನ ಕಂಡ್ರೆ ಒಂದು ರೀತಿಯ ಭಯ ಮಿಶ್ರಿತ ಗೌರವ ಇರುತ್ತೆ. ಯಾಕೆ ಗೊತ್ತಾ? ಇದು ಲಕ್ಕಲ್ಲ, ಇದು ದುಡ್ಡಿನ ಪವರ್ ಅಲ್ಲ, ಇದು ಸೈಕಲಾಜಿಕಲ್ ಆರ್ಮರ್. ಏನಿದು ಸೈಕಲಾಜಿಕಲ್ ಆರ್ಮರ್? ಪಾಶ್ಚಾತ್ಯ ಜಗತ್ತಿನಲ್ಲಿ ರಾಬರ್ಟ್ ಗ್ರೀನ್ನ 48 ಲಾಸ್ ಆಫ್ ಪವರ್ ಆಗಿರಬಹುದು, ಅಥವಾ ನಮ್ಮಲ್ಲಿ ಚಾಣಕ್ಯನ ನೀತಿಗಳೇ ಆಗಿರಬಹುದು. ಹ್ಯೂಮನ್ ಸೈಕಾಲಜಿಯ ಕೋರ್ ಪ್ರಿನ್ಸಿಪಲ್ಸ್ ಸಾವಿರಾರು ವರ್ಷಗಳಿಂದ ಒಂದೇ ಆಗಿದೆ. ಇವತ್ತು ನಾವು ನೋಡಲಿರುವ 4 ರೂಲ್ಸ್ ನಿಮ್ಮನ್ನ ಜೆನ್ಯೂನ್ಲಿ ಸೈಕಲಾಜಿಕಲಿ ಅನ್ಟಚಬಲ್ ಮಾಡುತ್ತವೆ. ನೀವು ಎಷ್ಟೇ ಕಷ್ಟದ ಸಿಚುವೇಶನ್ನಲ್ಲಿದ್ದರೂ ನಿಮ್ಮ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರುತ್ತೆ. ಹೇಗೆ ಅಂತೀರಾ? ಲೆಟ್ಸ್ ಡಿಕೋಡ್ ದ ಮ್ಯಾಟ್ರಿಕ್ಸ್. ನೀವು ಅನ್ಟಚಬಲ್ ಆಗಬೇಕು ಅಂದರೆ ಮೊದಲು ನೀವು ಬಿಡಿಸಿಕೊಳ್ಳಲಾಗದ ಒಗಟಾಗಬೇಕು. ಹಾಗಾಗಿ ನಮ್ಮ ಮೊದಲನೆಯ ರೂಲ್, ಮೇಕ್ ದೆಮ್ ನೀಡ್ ಯು. ಸೈಕಾಲಜಿನಲ್ಲಿ ಒಂದು ಕಠೋರವಾದ ಸತ್ಯ ಇದೆ, ಪರ್ಸೀವ್ಡ್ ರೀಪ್ಲೇಸಬಿಲಿಟಿ. ಅಂದರೆ ಏನು? ನಿಮ್ಮನ್ನ ಈಸಿಲಿ ರೀಪ್ಲೇಸ್ ಮಾಡಬಹುದು, ನಿಮ್ಮ ಜಾಗಕ್ಕೆ ಇನ್ನೊಬ್ಬರನ್ನ ತರಬಹುದು ಅಂತ ಯಾರಿಗಾದ್ರೂ ಅನ್ನಿಸಿದ್ರೆ ಆ ಕ್ಷಣ ನಿಮ್ಮ ವ್ಯಾಲ್ಯೂ 0, ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಕರಗಿ ಹೋಗುತ್ತೆ. ಆದರೆ ನೀವಿಲ್ಲದೆ ಆ ಕೆಲಸ ನಡೆಯಲ್ಲ ಅಂತ ಗೊತ್ತಾದ್ರೆ ಗೇಮ್ ಓವರ್. ಅವರು ನಿಮ್ಮ ಕಂಟ್ರೋಲ್ನಲ್ಲಿರ್ತಾರೆ. ಇದು ರಾಬರ್ಟ್ ಗ್ರೀನ್ನ ಲಾ 11, ಕೀಪ್ ಪೀಪಲ್ ಡಿಪೆಂಡೆಂಟ್ ಆನ್ ಯು. ಹಾಗಾದರೆ ಇದನ್ನ ಕ್ರಿಯೇಟ್ ಮಾಡೋದು ಹೇಗೆ? ಸುಮ್ಮನೆ ಹಾರ್ಡ್ ವರ್ಕ್ ಮಾಡೋದ್ರಿಂದ ಅಲ್ಲ, ಬದಲಾಗಿ ಸ್ಟ್ರಾಟಜಿಕ್ ವರ್ಕ್ ಮಾಡೋದ್ರಿಂದ. ಈ ಸ್ಟ್ರಾಟಜಿಯಲ್ಲಿ ಪ್ರಮುಖವಾಗಿ 3 ದಾರಿಗಳಿವೆ. ಅದರಲ್ಲಿ ಮೊದಲನೆಯದು ದ ಲಿಂಚ್ಪಿನ್ ಎಫೆಕ್ಟ್. ನೀವು ಮಾಡೋ ಕೆಲಸದಲ್ಲಿ ಒಂದು ಎಕ್ಸ್ ಫ್ಯಾಕ್ಟರ್ ಇರಬೇಕು. ಒಂದು ಮಷೀನ್ನಲ್ಲಿ ಸಣ್ಣದೊಂದು ನಟ್ಟಿರುತ್ತೆ, ಅದು ತೆಗೆದ್ರೆ ಇಡೀ ಮಷೀನ್ ನಿಂತು ಹೋಗುತ್ತೆ. ನೀವು ಆ ನಟ್ ಆಗಬೇಕು. ಇದರ ಜೊತೆಗೆ ಎರಡನೆಯದು ಇನ್ಫರ್ಮೇಷನ್ ಅಸಿಮೆಟ್ರಿ. ಎಲ್ಲರಿಗೂ ಎಲ್ಲದನ್ನೂ ಹೇಳಬೇಡಿ. ಆ ಗ್ರೂಪ್ನಲ್ಲಿ ಅಥವಾ ಪ್ರಾಜೆಕ್ಟ್ನಲ್ಲಿ ಒಂದು ಕ್ರೂಷಿಯಲ್ ಡೀಟೇಲ್, ಒಂದು ಸ್ಪೆಸಿಫಿಕ್ ಕನೆಕ್ಷನ್ ನಿಮಗೆ ಮಾತ್ರ ಗೊತ್ತಿರಬೇಕು. ಹಾಗೂ ಮೂರನೆಯದಾಗಿ ದಿ ಎಮೋಷನಲ್ ಆಂಕರ್. ಕೆಲವರಿಗೆ ನೀವೊಂದು ಸೇಫ್ ಝೋನ್ ಆಗಿರ್ತೀರಾ. ನೀವು ಮಾತ್ರ ಅವರನ್ನ ಜಡ್ಜ್ ಮಾಡದೆ ಅರ್ಥ ಮಾಡಿಕೊಡ್ತೀರಾ ಅನ್ನೋ ಫೀಲಿಂಗ್ ಕೊಡಿ. ಯಾಕೆ ಈ 3 ಗುಣಗಳಿರಬೇಕು ಅಂದ್ರೆ, ಮನುಷ್ಯನ ಬ್ರೈನ್ಗೆ ಲಾಸ್ ಅವರ್ಷನ್ ಜಾಸ್ತಿ ಇರೋದ್ರಿಂದ ಹೊಸದಾಗಿ 10,000 ರೂಪಾಯಿ ಲಾಭ ಬರೋದಕ್ಕಿಂತ ಇರೋ 10,000 ಕಳೆದು ಹೋಗುತ್ತೆ ಅನ್ನೋ ಭಯ 2 ಪಟ್ಟು ಜಾಸ್ತಿ ಇರುತ್ತೆ. ನಿಮ್ಮಿಂದ ಸಿಗುವ ಲಾಭಕ್ಕಿಂತ ನಿಮ್ಮನ್ನ ಕಳೆದುಕೊಳ್ಳುವ ಭಯ ಅವರನ್ನ ಹೆಚ್ಚು ಕಂಟ್ರೋಲ್ ಮಾಡುತ್ತೆ. ಆ ಭಯ ಇನ್ವಿಸಿಬಲ್ ಆಗಿ ಅವರ ತಲೆಯಲ್ಲಿರಲಿ. ಯಾವಾಗ ಜನ ಈ ರೀತಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೋ ತಕ್ಷಣ ಅವರು ನಿಮ್ಮನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದರೆ ನೀವವರಿಗೆ ಆ ಚಾನ್ಸ್ ಕೊಡಬಾರ್ದು. ಇದೇ ನಮ್ಮ ಎರಡನೆಯ ರೂಲ್, ನೆವರ್ ಫುಲ್ಲಿ ಎಕ್ಸ್ಪ್ಲೇನ್ ಯುವರ್ ಸೆಲ್ಫ್. ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಎವ್ರಿಥಿಂಗ್ ಗೊತ್ತಿದೆ ಅಂದಾಗ ನಿಮ್ಮ ಬ್ರೈನ್ ಅವರ ಬಗ್ಗೆ ಯೋಚಿಸೋದನ್ನೇ ನಿಲ್ಲಿಸಿಬಿಡುತ್ತೆ. ಯಾಕೆ? ಬಿಕಾಸ್ ಹ್ಯೂಮನ್ಸ್ ಹೇಟ್ ಪ್ರೆಡಿಕ್ಟಬಲ್ ಥಿಂಗ್ಸ್. ಅದೇ ಸ್ವಲ್ಪ ಮಿಸ್ಟೀರಿಯಸ್ ಆಗಿದ್ರೆ? ಸೈಕಾಲಜಿ ಇದನ್ನ ಝೈಗಾರ್ನಿಕ್ ಎಫೆಕ್ಟ್ ಅಂತ ಕರೆಯುತ್ತೆ. ನಮ್ಮ ಬ್ರೈನ್ಗೆ ಇನ್ಕಂಪ್ಲೀಟ್ ವಿಷಯಗಳಂದ್ರೆ ಹುಚ್ಚು. ಅದನ್ನ ಫಿಲ್ ಮಾಡಕ್ಕೆ, ಅರ್ಥ ಮಾಡಿಕೊಳ್ಳಕ್ಕೆ ಅದು ಹಗಲಿರುಳು ಟ್ರೈ ಮಾಡ್ತಲೇ ಇರುತ್ತೆ. ನೀವೊಂದು ಓಪನ್ ಬುಕ್ ಆದ್ರೆ ಜನ ನಿಮ್ಮನ್ನ ಒಂದು ಸರಿ ಓದಿ ಬದಿಗಿಡ್ತಾರೆ. ಅದಕ್ಕೆ ಗ್ರೀನ್ ಹೇಳೋದು ಆಲ್ವೇಸ್ ಸೇ ಲೆಸ್ ದನ್ ನೆಸೆಸರಿ ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಕಲೀಗ್ ಕೇಳ್ತಾನೆ, ವೀಕೆಂಡ್ ಏನ್ ಮಾಡ್ದೆ? ಆವ್ರೇಜ್ ಪರ್ಸನ್ ಹೇಳ್ತಾನೆ, ಏನಿಲ್ಲ, ಮನೆಯಲ್ಲಿದ್ದೆ, ಪಿಕ್ಚರ್ ನೋಡ್ದೆ, ಮಲಗಿದೆ. ಇದು ಬೋರಿಂಗ್ ಮತ್ತು ಪ್ರೆಡಿಕ್ಟೇಬಲ್. ಅದೇ ಅನ್ಟಚಬಲ್ ಪರ್ಸನ್ ಲಘುವಾಗಿ ಸ್ಮೈಲ್ ಮಾಡಿ ಹೇಳ್ತಾನೆ, ಒಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನಡೀತಾ ಇದೆ, ನೋಡೋಣ. ಅಷ್ಟೇ, ಮಾತು ಬೇರೆ ಕಡೆ ಶಿಫ್ಟ್ ಮಾಡ್ತಾನೆ. ಆ ಒಂದೇ ಒಂದು ಸೆಂಟೆನ್ಸ್ ಅವರ ತಲೆಯಲ್ಲಿ ಹುಳ ಬಿಡುತ್ತೆ. ಯಾವ ಪ್ರಾಜೆಕ್ಟ್? ಇವನ್ ಏನ್ ಮಾಡ್ತಿದ್ದಾನೆ ಗುಪ್ತವಾಗಿ? ಹಾಗಾದ್ರೆ ಮಿಸ್ಟ್ರಿ ಅಂದ್ರೆ ಏನು? ಮಿಸ್ಟ್ರಿ ಅಂದ್ರೆ ಸುಳ್ಳು ಹೇಳೋದಲ್ಲ, ನಿಮ್ಮ ಲೈಫ್ನ ಪ್ರತಿ ಡೀಟೇಲನ್ನ ವಾಂತಿ ಮಾಡಿಕೊಳ್ಳೋದನ್ನ ನಿಲ್ಲಿಸೋದು. ಯಾರು ಕಡಿಮೆ ಮಾತಾಡ್ತಾರೋ ಅವರ ಮಾತಿಗೆ ವೆಯ್ಟ್ ಹೆಚ್ಚು, ಅವರ ಪ್ರೆಸೆನ್ಸ್ಗೆ ಪವರ್ ಹೆಚ್ಚು. ಯಾವಾಗ ನೀವು ಕಡಿಮೆ ಮಾತಾಡ್ತೀರೋ ಮತ್ತು ಜನರಿಗೆ ನಿಮ್ಮ ಮಿಸ್ಟ್ರಿ ಭೇದಿಸಲು ಆಗಲ್ವೋ ಆಗ ಜನ ನಿಮ್ಮನ್ನ ಪ್ರವೋಕ್ ಮಾಡಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಿಮ್ಮ ಅಸಲಿ ಪರೀಕ್ಷೆ ಶುರುವಾಗುತ್ತೆ. ಅದೇ ನಮ್ಮ ಮೂರನೆಯ ರೂಲ್, ಕಂಟ್ರೋಲ್ ದ ರಿಯಾಕ್ಷನ್. ಇದು ನಿಮ್ಮ ಹತ್ರ ಇರಬಹುದಾದ ಅತ್ಯಂತ ಪವರ್ಫುಲ್ ವೆಪನ್. ಯಾಕೆ ಗೊತ್ತಾ? ನಿಮ್ಮ ರಿಯಾಕ್ಷನ್ ಯಾರಿಗಾದ್ರೂ ಕಾಣಿಸ ತಕ್ಷಣ ನೀವು ಅವರ ಕಂಟ್ರೋಲ್ಗೆ ಬಂದ್ಬಿಡ್ತೀರಾ. ಉದಾಹರಣೆಗೆ, ನೀವೊಂದು ಗ್ರೂಪ್ ಡಿಸ್ಕಷನ್ನಲ್ಲಿರ್ತೀರಾ.
ಯಾರಾದರೂ ಬೇಕಂತಲೇ ನಿಮ್ಮ ಐಡಿಯಾನ ರಿಜೆಕ್ಟ್ ಮಾಡ್ತಾರೆ ಅಥವಾ ನಿಮ್ಮ ಮೇಲೆ ಅಗ್ರೆಸಿವ್ ಆಗಿ ತಪ್ಪು ಹುಡುಕೋಕೆ ಟ್ರೈ ಮಾಡ್ತಾರೆ. ಅವರ ಉದ್ದೇಶ ನಿಮ್ಮನ್ನ ಸರಿ ಮಾಡೋದಲ್ಲ, ಬದಲಾಗಿ ನಿಮ್ಮನ್ನ ಗಲಿಬಿಲಿ ಮಾಡಿ ನಿಮ್ಮ ಪವರ್ ಕಸಿದುಕೊಳ್ಳೋದು. ಆ ಟೈಮ್ನಲ್ಲಿ ನೀವು ಪ್ಯಾನಿಕ್ ಆಗಿ ನಿಮ್ಮನ್ನ ನೀವು ಡಿಫೆಂಡ್ ಮಾಡಿಕೊಳ್ಳಕ್ಕೆ ಒದ್ದಾಡಿದರೆ ಅಲ್ಲಿಗೆ ಗೇಮ್ ಮುಗಿಯಿತು. ಏನಿದು ಕಾನ್ಸೆಪ್ಟ್? ಸೈಕಾಲಜಿನಲ್ಲಿ ಇದನ್ನ ಎಮೋಷನಲ್ ಕಂಟೇಜಿಯನ್ ಅಂತ ಕರೀತಾರೆ. ಅವರು ಕ್ರಿಯೇಟ್ ಮಾಡಿದ ಆ ಟೆನ್ಷನ್ ಮತ್ತು ಎಗ್ರೆಷನ್ಗೆ ನೀವು ಬಲಿಯಾದ್ರಿ. ಅವರು ನಿಮ್ಮ ರಿಮೋಟ್ ಕಂಟ್ರೋಲನ್ನ ತಮ್ಮ ಕೈಗೆ ತಗೊಂಡ್ರು. ಹಾಗಾದ್ರೆ ಈ ಟೈಮ್ನಲ್ಲಿ ನೀವೇನ್ ಮಾಡಬೇಕು? ನೀವು ಅದರ ಬದಲು ಅವರು ಎಷ್ಟೇ ಅಗ್ರೆಸಿವ್ ಆಗಿ ಮಾತಾಡಿದ್ರು ನಿಮ್ಮ ವಾಯ್ಸ್ನ ವಾಲ್ಯೂಮನ್ನ ಒಂದು ಚೂರು ಕೂಡ ಜಾಸ್ತಿ ಮಾಡದೆ ಕಂಪ್ಲೀಟ್ ಕಾಮ್ ಆಗಿ ಸರಿ ಮುಂದೆ ಅಂತ ಕೇಳಿದ್ರೆ, ಅಥವಾ ಅವರು ಮಾತಾಡಿ ಮುಗಿಸಿದ ಮೇಲೆ 1-2 ಸೆಕೆಂಡ್ ಪೂರ್ತಿ ಸೈಲೆಂಟ್ ಆಗಿಬಿಟ್ರೆ, ಅಲ್ಲಿ ಪವರ್ ಡೈನಾಮಿಕ್ ಪೂರ್ತಿ ರಿವರ್ಸ್ ಆಗುತ್ತೆ. ಅವರ ಎಗ್ರೆಷನ್ಗೆ ನಿಮ್ಮ ಕಾಮ್ನೆಸ್ ಒಂದು ಕನ್ನಡಿ ತರಹ ಕೆಲಸ ಮಾಡುತ್ತೆ. ತಾವೇ ಎಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ದೀವಿ ಅನ್ನೋದು ಅವರಿಗೆ ರಿಯಲೈಸ್ ಆಗಕ್ಕೆ ಶುರುವಾಗುತ್ತೆ. ನ್ಯೂರೋಸೈನ್ಸ್ ಇದನ್ನ ಎಕ್ಸ್ಟಿಂಕ್ಷನ್ ಅಂತ ಕರೆಯುತ್ತೆ. ಯಾವ ಆಕ್ಷನ್ಗೆ ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಸಿಗಲ್ವೋ ಆ ಆಕ್ಷನ್ ತನ್ನಿಂತಾನೇ ಸಾಯುತ್ತೆ. ಯಾರಾದರೂ ಪ್ರವೋಕ್ ಮಾಡಿದಾಗ ರಿಯಾಕ್ಟ್ ಮಾಡೋ ಮುನ್ನ ನಿಮ್ಮ ಮೈಂಡ್ನಲ್ಲಿ ಕೇಳ್ಕೊಳ್ಳಿ, ಇದು 5 ವರ್ಷ ಆದ್ಮೇಲೆ ಮ್ಯಾಟರ್ ಆಗತ್ತಾ? ಈ ಒಂದೇ ಪ್ರಶ್ನೆ ನಿಮ್ಮ ಬ್ರೈನ್ನ ಪ್ಯಾನಿಕ್ ಮೋಡನ್ನ ಆಫ್ ಮಾಡುತ್ತೆ. ನೆನಪಿರ್ಲಿ, ಯಾರು ರಿಯಾಕ್ಟ್ ಮಾಡ್ತಾರೋ ಅವರು ಕಂಟ್ರೋಲ್ಡ್, ಯಾರು ರೆಸ್ಪಾಂಡ್ ಮಾಡ್ತಾರೋ ಅವರು ಪವರ್ಫುಲ್. ಹೀಗೆ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ಗೆ ಬಂದ್ಮೇಲೆ ನೀವು ಬಿಲ್ಡ್ ಮಾಡಬೇಕಾದ್ದು ನಿಮ್ಮ ಸಾಮ್ರಾಜ್ಯದ ಕೋಟೆಯನ್ನ. ಅದೇ ನಿಮ್ಮ ರೆಪ್ಯುಟೇಷನ್. ಮತ್ತು ಇದೇ ನಮ್ಮ 4ನೆಯ ಹಾಗೂ ಕೊನೆಯ ರೂಲ್: ಗಾರ್ಡ್ ಯುವರ್ ರೆಪ್ಯುಟೇಷನ್ ವಿತ್ ಯುವರ್ ಲೈಫ್. ನಿಮ್ಮ ರೆಪ್ಯುಟೇಷನ್ ನಿಮ್ಮ ನೆರಳು. ನೀವು ಮಾತಾಡದೇ ಇದ್ರೂ ಅದು ನಿಮ್ಮ ಜೊತೆ ರೂಮ್ ಎಂಟರ್ ಆಡತ್ತೆ. ಬಹಳ ಜನ ಅಂದ್ಕೊಳ್ತಾರೆ ರೆಪ್ಯುಟೇಷನ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋ ಪೀಪಲ್ ಪ್ಲೀಸಿಂಗ್ ವ್ಯಕ್ತಿ ಆಗೋದು ಅಂತ. ಆಬ್ಸಲ್ಯೂಟ್ಲಿ ರಾಂಗ್. ಹಾಗಾದ್ರೆ ಅಸಲಿ ರೆಪ್ಯುಟೇಷನ್ ಅಂದ್ರೆ ಏನು? ರೆಪ್ಯುಟೇಷನ್ ಈಸ್ ಈಕ್ವಲ್ ಟು ಪ್ರೆಡಿಕ್ಟಬಿಲಿಟಿ ಪ್ಲಸ್ ಕಾನ್ಸಿಕ್ವೆನ್ಸಸ್. ಜನರಿಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ನಿಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಅದರ ಪರಿಣಾಮ ಏನು ಅಂತ. ಇದನ್ನ ಹೇಗೆ ಬಿಲ್ಡ್ ಮಾಡೋದು? ಒಂದು ರಿಯಲ್ ಆಫೀಸ್ ಸ್ಟೋರಿ ಹೇಳ್ತೀನಿ. ಒಬ್ಬ ಎಂಪ್ಲಾಯಿಯ ಬಗ್ಗೆ ಯಾರೋ ಹಿಂದೆ ಮಾತಾಡ್ತಿದ್ದ. ಈ ಎಂಪ್ಲಾಯಿ ಒಂದು ದಿನ ಯಾವ ಡ್ರಾಮಾ ಇಲ್ಲದೆ, ಕೂಗಾಟ ಇಲ್ಲದೆ ಆ ವ್ಯಕ್ತಿಯ ಡೆಸ್ಕ್ ಹತ್ರ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ನನ್ನ ಬಗ್ಗೆ ಏನಾದರೂ ಹೇಳ್ಬೇಕಾದ್ರೆ ನನ್ನ ಮುಂದೆಯೇ ಹೇಳಿ, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಅಷ್ಟೇ, ತಿರುಗಿ ಬಂದ್ಬಿಟ್ಟ. ಇಲ್ಲಿ ಕಾನ್ಫ್ರಂಟೇಷನ್ ಇಲ್ಲ, ಎಕ್ಸ್ಪ್ಲನೇಷನ್ ಇಲ್ಲ, ಕೇವಲ ಒಂದೇ ಒಂದು ಕ್ಲಿಯರ್ ಸಿಗ್ನಲ್ ಇದೆ. ಯಾಕೆ ಇದು ಇಷ್ಟೊಂದು ಪವರ್ಫುಲ್? ಹಾಲೋ ಎಫೆಕ್ಟ್ ಥಿಯರಿ ಪ್ರಕಾರ ನೀವು ಬೌಂಡ್ರೀಸ್ ಕ್ರಾಸ್ ಮಾಡಿದವರಿಗೆ ಕಾಸ್ಟ್ ಇದೆ ಅಂತ ಒಮ್ಮೆ ಶಾರ್ಪ್ ಆಗಿ ಪ್ರೂವ್ ಮಾಡಿದ್ಲೇ ಸಾಕು, ದಿ ಹಾಲೋ ಎಫೆಕ್ಟ್ ಶುರುವಾಗುತ್ತೆ. ನಿಮ್ಮ ಆ ಒಂದು ಸ್ಟ್ರಾಂಗ್ ಬಿಹೇವಿಯರ್ ನಿಮ್ಮ ಇಡೀ ಪರ್ಸನಾಲಿಟಿಯನ್ನ ಅನ್ಟಚಬಲ್ ಮಾಡುತ್ತೆ. ನಿಮ್ಮ ಆಕ್ಷನ್ಸ್ ಮಾತಾಡಲಿ, ನಿಮ್ಮ ಕಥೆ ಇನ್ನೊಬ್ಬರು ಹೇಳಲಿ. ಸೊ ನಾವು ನೋಡಿದ ಆ 4 ಅನ್ಟಚಬಲ್ ರೂಲ್ಸನ್ನ ಒಮ್ಮೆ ನೆನಪು ಮಾಡಿಕೊಳ್ಳೋದಾದ್ರೆ, ಮೊದಲನೆಯದು ಡಿಪೆಂಡೆನ್ಸಿ. ನಿಮ್ಮ ಆಬ್ಸೆನ್ಸ್ ಅವರಿಗೆ ಕಾಡಲಿ, ಬಿಕಮ್ ದ ಲಿಂಚ್ ಪಿನ್. ಎರಡನೆಯದು ಮಿಸ್ಟ್ರಿ, ಲೆಸ್ ಮಾತಾಡಿ, ಝೈಗಾರ್ನಿಕ್ ಎಫೆಕ್ಟ್ ನಿಮ್ಮ ಪರವಾಗಿರಲಿ. ಮೂರನೆಯದು ಎಮೋಷನಲ್ ಕಂಟ್ರೋಲ್. ಎಮೋಷನಲ್ ಕಂಟೇಜಿಯನ್ಗೆ ಬಲಿಯಾಗಬೇಡಿ, ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಮತ್ತು ನಾಲ್ಕನೆಯದು ರೆಪ್ಯುಟೇಷನ್, ಬಿಲ್ಡ್ ಇಟ್, ಗಾರ್ಡ್ ಇಟ್. ಇದು ನೋಡಲು ಸಿಂಪಲ್ ಅನ್ನಿಸಬಹುದು, ಆದರೆ ಇದನ್ನ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಯಾವ ರೂಮ್ಗೆ ಹೋದರೂ ಜನ ನಿಮ್ಮನ್ನ ನೋಡೋ ರೀತಿಯೇ ಬದಲಾಗುತ್ತೆ. ಈ ವಿಡಿಯೋದಿಂದ ಒಂದೇ ಒಂದು ಹೊಸ ವಿಷಯ ಕಲ್ತಿದ್ರು ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಹಾಗೆ ಕಾಮೆಂಟ್ಸ್ನಲ್ಲಿ ಹೇಳಿ, ಈ 4 ರೂಲ್ಸ್ನಲ್ಲಿ ನೀವು ನಾಳಿನಿಂದಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡೋ ರೂಲ್ ಯಾವುದು? ಲೆಟ್ಸ್ ಸಿ ಯಾರು ನಿಜವಾಗ್ಲೂ ಆಕ್ಷನ್ ತಗೊಳ್ತಾರೆ ಅಂತ. ಅಲ್ಲಿಯವರೆಗೆ ಇನ್ನರ್ ಲಾಜಿಕ್ ಕನ್ನಡ ಜೊತೆ ಇರಿ.